ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರೋಸ್ ಆ್ಯಪಲಿಂದ ಒಂದು ರೆಸಿಪಿ ಮಾಡುವ. ಅದಕ್ಕೆ ನಮ್ಮ ಮನೆ ಹತ್ರ ಇರೋ ಒಂದು ರೋಸ್ ಆ್ಯಪಲ್ ಗಿಡದ ಹತ್ರ ನಾವಿದ್ದೀವಿ. ಅಲ್ಲಿ ಸ್ವಲ್ಪ ರೋಸ್ ಆ್ಯಪಲ್ನ ಕಲೆಕ್ಟ್ ಮಾಡಿಕೊಂಡು ಈ ರೆಸಿಪಿನ ನಾವು ಸ್ಟಾರ್ಟ್ ಮಾಡುವ. ನೀವಿಲ್ಲಿ ನೋಡ್ಬೋದು, ಮೊದಲನೇದಾಗಿ ರೋಸ್ ಆ್ಯಪಲ್ ಈ ಬಿಳಿ ಬಣ್ಣದ ಹೂವಿಂದ ಕೂಡಿರುತ್ತೆ. ಹೂ ಉದುರಿದ ನಂತರ ಈ ರೀತಿ ನೀವು ಕಾಯಿನ ನೋಡ್ಬೋದು. ಆಮೇಲೆ ನಮಗಿಲ್ಲಿ ಬಿಳಿ ಬಣ್ಣದ ಸಣ್ಣ ಸಣ್ಣದಾಗಿರೋ ಕಾಯಿ ಕಾಣಕ್ಕೆ ಸಿಗುತ್ತೆ. ನಂತರ ಅದೇನಾಗುತ್ತೆ, ಈ ರೀತಿ ಪಿಂಕ್ ಬಣ್ಣಕ್ಕೆ ಟರ್ನ್ ಆದಾಗ ಅದು ರೆಡಿ ಟು ಹಾರ್ವೆಸ್ಟ್. ಮೇಯ್ನಾಗಿ ಹೇಳಬೇಕಂದ್ರೆ ಈ ರೋಸ್ ಆ್ಯಪಲ್ ಜೂನ್ ಜುಲೈ ಟೈಮಲ್ಲಿ ಹಣ್ಣು ಬಿಡುತ್ತೆ. ಇದು ಆ ಹಣ್ಣಿನ ಸೀಸನ್ ಆಗಿರುತ್ತೆ. ಈ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನಂಶ ಇರುತ್ತೆ. ಹಾಗೆ ಈ ಹಣ್ಣು ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಸ್ವಲ್ಪ ಸ್ವೀಟ್ ಮತ್ತು ಸ್ವಲ್ಪ ಹುಳಿ, ಈ ರೀತಿಯಲ್ಲಿ ಈ ಹಣ್ಣದು ಟೇಸ್ಟ್ ಇರುತ್ತೆ. ನೆಕ್ಸ್ಟ್, ಈ ಹಣ್ಣದು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ, ಈ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇವಾಗಿನ ಕಾಲಘಟ್ಟದಲ್ಲಿ ಡಯಾಬಿಟಿಸ್ ಪ್ರಾಬ್ಲಮ್ನ ಫೇಸ್ ಮಾಡೋರು ತುಂಬ ಜನ ಇರ್ತಾರೆ. ಅಂಥವ್ರಿಗೆ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ, ಯಾವ ಹಣ್ಣು ತಿನ್ಬೋದು ಅಥವಾ ಯಾವ ಹಣ್ಣು ತಿನ್ನಬಾರ್ದು ಅಂತ ಹೇಳಿ. ಅಂಥವ್ರು ಈ ರೋಸ್ ಆ್ಯಪಲ್ನ ತಿನ್ಬೋದು. ಯಾಕಂದರೆ ರೋಸ್ ಆ್ಯಪಲ್ಗೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡುವಂಥ ಸಾಮರ್ಥ್ಯ ಇದೆ. ಹಾಗೆ ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಅಜೀರ್ಣ ಸಮಸ್ಯೆ ಯಾರಿಗಾದರೂ ಇದ್ದರೆ ಅವರು ಈ ಹಣ್ಣನ್ನು ತಿನ್ಬೋದು. ಯಾಕಂದರೆ ಈ ಹಣ್ಣು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಹಾರ್ಟಿಗೂ ಒಳ್ಳೆಯದು ಮತ್ತು ನಮ್ಮ ಕಣ್ಣಿಗೂ ಒಳ್ಳೆಯದು. ಹಾಗೆ ನಮ್ಮ ದೇಹದ ಮೂಳೆಗಳನ್ನು ಬಲಪಡಿಸುವ ಸಾಮರ್ಥ್ಯ ಈ ಹಣ್ಣಿನಲ್ಲಿದೆ. ಕ್ಯಾನ್ಸರ್ನಂತಹ ರೋಗವನ್ನು ತಡೆಗಟ್ಟುವ ಸಾಮರ್ಥ್ಯ ಈ ಹಣ್ಣಿನಲ್ಲಿದೆ. ರೋಸ್ ಆ್ಯಪಲ್ನಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್, ಪ್ರೋಟೀನ್, ಕ್ಯಾಲ್ಶಿಯಂ, ಐರನ್, ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇದೆ. ನಮ್ಮ ದಿನನಿತ್ಯದ ಆಹಾರದಲ್ಲಿ ಯಾವುದೇ ಹಣ್ಣು, ತರಕಾರಿ ಅಥವಾ ಯಾವುದೇ ಫುಡ್ ಆಗಲಿ ಅದನ್ನ ನಾವು ಅತಿಯಾಗಿ ತಿನ್ನದೆ ಮಿತವಾಗಿ ತಿನ್ನಬೇಕಾಗುತ್ತೆ. ಆವಾಗ ಅದು ನಮ್ಮ ದೇಹಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ರೋಸ್ ಆ್ಯಪಲ್ ಜಾಮಲ್ಲಿ ಲೆಮನ್ದು ಸಹ ಒಂದು ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಹೇಗೆ ಅಂದರೆ ಲೆಮನಲ್ಲಿ ಸಿಟ್ರಿಕ್ ಆ್ಯಸಿಡ್ ಅಂತ ಹೇಳೋ ನ್ಯಾಚುರಲ್ ಪ್ರಿಸರ್ವೇಟಿವ್ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಬ್ಯಾಕ್ಟೀರಿಯಾ ಗ್ರೋತ್ನ ತಡೆಗಟ್ಟುತ್ತೆ. ಹಾಗೆ ಜಾಮ್ದು ಶೆಲ್ಫ್ ಲೈಫ್ನ ಹೆಚ್ಚಿಸುತ್ತೆ. ಇಲ್ಲಿ ನಾನು 1 ಸ್ಪೂನ್ ಲೆಮನ್ನ ಉಪಯೋಗಿಸ್ತಿದ್ದೀನಿ ಫ್ಲೇವರ್ಗೋಸ್ಕರ. ಜಾಸ್ತಿ ಲೆಮನ್ನ ಹಾಕಬಾರ್ದು, ಜಾಸ್ತಿ ಹಾಕಿದರೆ ಅದು ಹುಳಿಯಾಗೋ ಚಾನ್ಸಸ್ ಇರುತ್ತೆ. ಇವಾಗ ರೋಸ್ ಆ್ಯಪಲ್ ಮತ್ತು ಲೆಮನ್ನ ವಾಶ್ ಮಾಡೋ ಟೈಮ್. ನಾವು ರೋಸ್ ಆ್ಯಪಲ್ನ ಮತ್ತು ಲೆಮನ್ನ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ತೆಗೆದಿಟ್ಕೋಬೇಕಾಗುತ್ತೆ. ಈ ರೋಸ್ ಆ್ಯಪಲ್ ನಮ್ಮಲ್ಲೇ ಬೆಳೆದಿರೋದ್ರಿಂದ ಇದಕ್ಕೆ 1 ವಾಶ್ ಸಾಕು, ಜಾಸ್ತಿ ವಾಶ್ ಮಾಡುವಂಥ ಅಗತ್ಯ ಇಲ್ಲ. ಇವಾಗ ನಾವು ವಾಶ್ ಮಾಡ್ಕೊಂಡಿರೋ ರೋಸ್ ಆ್ಯಪಲ್ನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳುವ. ಕೆಲವೊಂದು ರೋಸ್ ಆ್ಯಪಲಲ್ಲಿ ಬೀಜಗಳು ಇರಲ್ಲ, ಕೆಲವೊಂದು ರೋಸ್ ಆ್ಯಪಲ್ಗಳಲ್ಲಿ ಇರುತ್ತೆ. ಆ ರೋಸ್ ಆ್ಯಪಲಲ್ಲಿರೋ ಬೀಜನ ಬೇರೆ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಕಟ್ ಮಾಡ್ಕೊಂಡಿರೋ ರೋಸ್ ಆ್ಯಪಲ್ದು ಮೇಲೆ ಇರೋ ತೊಟ್ಟನ್ನು ಈ ರೀತಿ ತೆಗಿಬೇಕಾಗುತ್ತೆ. ತೊಟ್ಟು ಸಮೇತ ಜ್ಯೂಸನ್ನ ಮಾಡಬಾರ್ದು, ಯಾಕಂದರೆ ಅದರಲ್ಲಿ ಕೆಲವೊಂದು ಹುಳಗಳು ಇರುತ್ತೆ. ಅದರಿಂದ ನಾವು ಅದರದ್ದು ತೊಟ್ಟನ್ನ ತೆಗಿಬೇಕಾಗುತ್ತೆ. ತೆಗೆದು ಅದನ್ನ ಜ್ಯೂಸ್ ಮಾಡಬೇಕಾಗುತ್ತೆ. ಇವಾಗ ನಾನು ಕಟ್ ಮಾಡಿರೋ 1 kg ರೋಸ್ ಆ್ಯಪಲ್ನ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. 1.5 ಕಪ್ಪಷ್ಟು ಸಕ್ಕರೆ, ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸಕ್ಕರೆ ಜಾಸ್ತಿ ಹಾಕೋಬೋದು. 1 ಲೆಮನ್, ಇದರಲ್ಲಿ ನಾನು 1 ಚಮಚ ಮಾತ್ರ ಲೆಮನ್ ಜ್ಯೂಸ್ ತಗೊಳ್ತೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡ್ಕೊಂಡಿರೋ ರೋಸ್ ಆ್ಯಪಲ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಇವಾಗ ಈ ಹಣ್ಣನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಆವಾಗ ಈ ರೀತಿ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಜ್ಯೂಸ್ ರೆಡಿ ಆಗುತ್ತೆ. ಇದು ನೋಡೋಕ್ಕೆ ಒಂದು ಸ್ವಲ್ಪ ರನ್ನಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಜ್ಯೂಸ್. ಜಾಮ್ ಮಾಡುವಾಗ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಗೆ ಇದು ಚೇಂಜ್ ಆಗುತ್ತೆ. ರೋಸ್ ಆ್ಯಪಲ್ ಜಾಮ್ ಮಾಡೋಕ್ಕೆ ಒಂದು ಪಾತ್ರೆನ ತಗೊಳ್ಳಿ. ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ರೋಸ್ ಆ್ಯಪಲ್ ಜ್ಯೂಸನ್ನ ಈ ರೀತಿ ಹಾಕೋಬೇಕಾಗುತ್ತೆ. ಇಲ್ಲಿ ನಾವು ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೋಬೇಕಾಗುತ್ತೆ. ಜಾಸ್ತಿ ಇಟ್ಕೊಂಡಾಗ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾವು ಈ ರೀತಿ ಚೆಕ್ ಮಾಡ್ಕೊಳ್ತಾ ಇರಬೇಕು, ಸ್ವಲ್ಪ ಕೈ ಆಡಿಸ್ತಾನೂ ಇರಬೇಕಾಗುತ್ತೆ. ಈ ರೀತಿ ಚೆಕ್ ಮಾಡಿ ನೋಡಬೇಕು ಅದರದ್ದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ಜಾಮ್ನ ನಾವು ನ್ಯಾಚುರಲ್ ಆಗಿ ಪ್ರಿಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಫ್ಲೇವರ್ಗೋಸ್ಕರ ನಾನಿಲ್ಲಿ 1 ಸ್ಪೂನ್ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಈ ರೋಸ್ ಆ್ಯಪಲ್ ಜಾಮ್ನ ನೀವು ಒಂದು 15 ದಿವಸ ಇಟ್ಟು ತಿನ್ಬೋದು. ನಾವಿದಕ್ಕೆ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿರೋ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿದ್ದೀವಿ. ಅದರಿಂದ ಈ ಜಾಮ್ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ರೋಸ್ ಆ್ಯಪಲ್ ಜಾಮ್ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಟೇಸ್ಟ್. ಥ್ಯಾಂಕ್ ಯು.